ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಹಿಂದಿನ 10 ಸೆಷನ್ಸ್ನಲ್ಲಿ ಥರ್ಡ್ BSc 6th ಸೆಮಿಸ್ಟರ್ ಪೇಪರ್ 8ನ ಯೂನಿಟ್ 1ನಲ್ಲಿ ಬರುವ 2 ಚಾಪ್ಟರ್ ಬಗ್ಗೆ ತಿಳ್ಕೊಂಡಿದ್ವಿ. ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಮತ್ತು ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಇನ್ನು ಮುಂದಿನ ಸೆಷನ್ನಲ್ಲೂ ಕೂಡ ಅಂದರೆ ಇನ್ನು ಮುಂದಿನ 5 ಸೆಷನ್ಸಲ್ಲಿ ನಾನು ಯೂನಿಟ್ 1ನಲ್ಲಿ ಇರುವ ಥರ್ಡ್ ಚಾಪ್ಟರ್ ದಟ್ ಈಸ್ ಮಾಲಿಕ್ಯುಲರ್ ಫಿಸಿಕ್ಸ್, ಇದರಲ್ಲಿ ನಿಮ್ಮ ಸಿಲೆಬಸ್ನಲ್ಲಿ ಇರುವ ವಿಷಯಗಳನ್ನು ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಸೆಷನ್ 11, ಈ ಸೆಷನ್ನಲ್ಲಿ ನಾವು ಪ್ಯೂರ್ ರೊಟೇಷನಲ್ ಮೋಷನ್, ರೊಟೇಷನಲ್ ಸ್ಪೆಕ್ಟ್ರಮ್ ಮತ್ತು ಸೆಲೆಕ್ಷನ್ ರೂಲ್ಸ್, ರೊಟೇಷನಲ್ ಸ್ಪೆಕ್ಟ್ರಮ್ನ ಸೆಲೆಕ್ಷನ್ ರೂಲ್ಸ್ ಇಷ್ಟರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋಣ. ಮಾಲಿಕ್ಯುಲರ್ ಸ್ಪೆಕ್ಟ್ರಮ್. ಸೊ ನಮಗೆ ಸ್ಪೆಕ್ಟ್ರಾ ಬಗ್ಗೆ ಮಾಹಿತಿ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಅಟಾಮಿಕ್ ಸ್ಪೆಕ್ಟ್ರಾ, ಹೇಗೆ ಅಟಾಮಿಕ್ ಸ್ಪೆಕ್ಟ್ರಾನ ನಾವು ಹೇಳ್ಬೋದು ಅಥವಾ ಡಿಫೈನ್ ಮಾಡ್ಬೋದು, ಆಟಮ್ಸಲ್ಲಿ ನಾವು ಹೇಗೆ ಸ್ಪೆಕ್ಟ್ರಮನ್ನು ತಗೊಳ್ತೀವಿ, ಅದೇ ಥರ ಮಾಲಿಕ್ಯೂಲ್ಸಲ್ಲೂ ಕೂಡ ನಾವು ಸ್ಪೆಕ್ಟ್ರಮನ್ನು ನೋಡ್ಬೋದು. ಹಾಗಾದರೆ ಸೊ ನಮಗೆ ಸ್ಪೆಕ್ಟ್ರಮ್ ಹೇಗೆ ಡಿಫೈನ್ ಮಾಡೋದು, ಇದರ ಅಟಾಮಿಕ್ ಇರ್ಬೋದು ಇಲ್ಲ ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಇರ್ಬೋದು. ಮೊದಲಿಗೆ ಆಟಮ್ಸ್ ಸ್ಪೆಕ್ಟ್ರಮ್ ಬರಬೇಕು ಅಂದರೆ ಅಲ್ಲಿ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗಬೇಕು ಫ್ರಮ್ ಒನ್ ಎನರ್ಜಿ ಲೆವೆಲ್ ಟು ಅನದರ್ ಎನರ್ಜಿ ಲೆವೆಲ್. ಇಲ್ಲಿ ಸ್ಪೆಕ್ಟ್ರಮ್ ಐದರ್ ಅಬ್ಸಾರ್ಪ್ಷನ್ ಆರ್ ಎಮಿಷನ್ ಸ್ಪೆಕ್ಟ್ರಮ್ ಯಾವುದಾದ್ರೂ ಡಿಫೈನ್ ಮಾಡಿದ್ದಾರೆ. ಸೊ ಹಾಗಾದರೆ ಆಟಮ್ಸ್ದು ಸ್ಟ್ರಕ್ಚರ್ ಬಗ್ಗೆ ನಮಗೆ ಗೊತ್ತಿದೆ. ಆಟಮ್ಸ್ ಅಟ್ ದ ಸೆಂಟರ್ ಹೆವಿ ಪಾರ್ಟ್ ಇದೆ, ಅದನ್ನು ನ್ಯೂಕ್ಲಿಯಸ್ ಅಂತಲೂ, ಮತ್ತು ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸು ಪರ್ಟಿಕ್ಯುಲರ್ ಆರ್ಬಿಟಲ್ಲಿ ರಿವಾಲ್ವ್ ಆಗ್ತಿರುತ್ತೆ. ಹಾಗಾದರೆ ಆ ಪರ್ಟಿಕ್ಯುಲರ್ ಆರ್ಬಿಟ್ ಆರ್ ನಥಿಂಗ್ ಬಟ್ ಎನರ್ಜಿ ಲೆವೆಲ್. ಆ ಎನರ್ಜಿ ಲೆವೆಲ್ಸು ಒಂದು ಎನರ್ಜಿ ಲೆವೆಲಿಂದ ಮತ್ತೊಂದು ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆದರೆ, ಅಂದರೆ ಜಂಪ್ ಆದರೆ ಅಥವಾ ಮೂವ್ ಆದರೆ, ದೆನ್ ದ ಡಿಫ್ರೆನ್ಸ್ ಇನ್ ಎನರ್ಜಿ, ಅಲ್ಲಿ ಎನರ್ಜಿ ವೇರಿಯೇಷನ್ ಆಗುತ್ತೆ. ಆ ವೇರಿಯೇಷನ್ ಇನ್ ಎನರ್ಜಿ ಅಥವಾ ಡಿಫ್ರೆನ್ಸ್ ಇನ್ ಎನರ್ಜಿ ಈಸ್ ಅಪಿಯರ್ಡ್ ಆಸ್ ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್. ಸೊ ದಟ್ ಈಸ್ ನೋನ್ ಆಸ್ ಸ್ಪೆಕ್ಟ್ರಮ್. ಹಾಗಾದರೆ ಆಟಮ್ಸಲ್ಲಿ ನಾವು ಸ್ಪೆಕ್ಟ್ರಮನ್ನು ಹೇಗೆ ತಗೊಳ್ಳೋದು? ವೆನ್ ಎಲೆಕ್ಟ್ರಾನ್ ಅಂಡರ್ಗೋಸ್ ಟ್ರಾನ್ಸಿಷನ್ ಬಿಟ್ವೀನ್ ದ ಅಲೋಡ್ ಎನರ್ಜಿ ಲೆವೆಲ್ಸ್. ಅಲ್ಲಿ ಪರ್ಟಿಕ್ಯುಲರ್ ಒಂದು ಎನರ್ಜಿ ಸ್ಟೇಟಿಂದ ಮತ್ತೊಂದು ಎನರ್ಜಿ ಸ್ಟೇಟ್ಗೆ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗುತ್ತೆ, ಅಂದರೆ ಮೂವ್ ಆಗುತ್ತೆ. ಸೊ ಆ ಟ್ರಾನ್ಸಿಷನ್ ಆಗುವಾಗ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿನಲ್ಲಿರೋ ಎನರ್ಜಿ ಡಿಫ್ರೆನ್ಸ್ ಆಗುತ್ತಲ್ಲ, ಆ ಡಿಫ್ರೆನ್ಸ್ ಇನ್ ಎನರ್ಜಿ ನಮಗೆ ರೇಡಿಯೇಷನ್ ಫಾರ್ಮಲ್ಲಿ ನಾವು ನೋಡ್ಬೋದು. ದ್ಯಾಟ್ ಈಸ್ ನಥಿಂಗ್ ಬಟ್ ಸ್ಪೆಕ್ಟ್ರಮ್. ಹೇಗೆ ಆಟಮಲ್ಲಿ ನಾವು ಸ್ಪೆಕ್ಟ್ರಮನ್ನು ಡಿಫೈನ್ ಮಾಡ್ಬೋದು ಅಥವಾ ಹೇಳ್ಬೋದು ಅಥವಾ ತಗೊಳ್ಬೋದು, ಅದೇ ಥರ ಮಾಲಿಕ್ಯೂಲ್ಸು ಕೂಡ ನಮಗೆ ಸ್ಪೆಕ್ಟ್ರಮನ್ನು, ಮಾಲಿಕ್ಯೂಲ್ಸಿಂದಲೂ ಸ್ಪೆಕ್ಟ್ರಮನ್ನು ತಗೊಳ್ಬೋದು. ಹಾಗಾದರೆ ಮಾಲಿಕ್ಯೂಲ್ಸ್ದು ಸ್ಪೆಕ್ಟ್ರಮನ್ನು, ಮಾಲಿಕ್ಯುಲರ್ ಸ್ಪೆಕ್ಟ್ರನ ಹೇಗೆ ಡಿಫೈನ್ ಮಾಡೋದು? ಹೇಗೆ ನಾವು ಆಟಮ್ಸ್ಗೆ ಡಿಫೈನ್ ಮಾಡಿದ್ವಿ ಅದೇ ಥರ ಮಾಲಿಕ್ಯೂಲ್ಸಲ್ಲೂ ಕೂಡ ಎಲೆಕ್ಟ್ರಾನ್ಸು ಟ್ರಾನ್ಸಿಷನ್ ಆಗುತ್ತೆ ಬಿಟ್ವೀನ್ ಅಲೋಡ್ ಎನರ್ಜಿ ಸ್ಟೇಟಸ್. ಸೊ ವೆನ್ ದ transition of electron will takes place between the allowed energy states, then the molecule gives rise to a spectrum, or we get spectrum. So that spectrum is known as molecular spectrum. ಅಂದರೆ ಏನಿಲ್ಲ, ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಗುತ್ತೆ between the allowed energy status of a molecule by absorption or emission of radiations. So that is known as spectra. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮಾಲಿಕ್ಯೂಲ್ಸ್ಗೆ ನಾವು ಹೇಳ್ತಿರೋದ್ರಿಂದ ಮಾಲಿಕ್ಯೂಲ್ಸಲ್ಲಿ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗುತ್ತೆ ಬಿಟ್ವೀನ್ ದ ಎನರ್ಜಿ ಸ್ಟೇಟಸ್. ಸೊ ಅಲೋಡ್ ಎನರ್ಜಿ ಸ್ಟೇಟಸ್
with the emission or absorption of radiation. So that is known as molecular spectra. ಸೊ ಹಾಗಾದರೆ ಇಲ್ಲಿ ಎನರ್ಜಿ ಸ್ಟೇಟಸ್ ಬಗ್ಗೆ ನಿಮಗೆ ಐಡಿಯಾ ಗೊತ್ತಾಗಬೇಕು. ಎನರ್ಜಿ ಸ್ಟೇಟಸ್ ಪರ್ಟಿಕ್ಯುಲರ್ ಆಗಿ ನಾವು ಆಟಮಲ್ಲೂ ಕೂಡ ನೋಡ್ಬೋದು. ದೆನ್ ಹಾಗೆ ಹೊಂದ್ಕೊಂಡು ಮಾಲಿಕ್ಯುಲರ್ ಎನರ್ಜಿ ಸ್ಟೇಟಸ್ ಕೂಡ ಡಿಫೈನ್ ಮಾಡಬೇಕು, ಅಂದರೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಅಟಾಮಿಕ್ ಎನರ್ಜಿ ಸ್ಟೇಟಸ್ ನಥಿಂಗ್ ಬಟ್ ಅಟಾಮಿಕ್ ಆರ್ಬಿಟಲ್ಸ್, ಅಂದರೆ ಎಲೆಕ್ಟ್ರಾನ್ಸು ರಿವಾಲ್ವ್ ಆಗ್ತಿರುತ್ತಲ್ಲ ವಿತಿನ್ ದ ಆಟಮ್ ಅರೌಂಡ್ ದ ನ್ಯೂಕ್ಲಿಯಸ್, ಅದೇ ಎನರ್ಜಿ ಸ್ಟೇಟಸ್ ಆರ್ ಆರ್ಬಿಟಲ್ಸ್. ಸೊ ಹಾಗಾದರೆ ಏನಾದರೂ ಡಿಫ್ರೆನ್ಸ್ ಇದೆಯಾ ಆರ್ಬಿಟಲ್ಸ್ಗೆ, ಅಟಾಮಿಕ್ ಆರ್ಬಿಟಲ್ಸು ಮತ್ತು ಮಾಲಿಕ್ಯುಲರ್ ಆರ್ಬಿಟಲ್ಸ್? ಯೂಶಲಿ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ more complex when we compare to atomic orbitals. ಯಾಕೆ ಇದು ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಅಟಾಮಿಕ್ ಆರ್ಬಿಟಲ್ಸ್ ಆರ್ ನಥಿಂಗ್ ಬಟ್ ಇಸ್ ಎ ಆರ್ಬಿಟ್ ವಿಚ್ ಆರ್ ಡ್ಯೂ ಟು ಆರ್ ವೇವ್ ಫಂಕ್ಷನಲ್ಲಿ ನಾವು ಡಿಫೈನ್ ಮಾಡಿದ್ರೆ ಇಸ್ ಎ ವೇವ್ ಫಂಕ್ಷನ್ ವಿಚ್ ಈಸ್ ಡ್ಯೂ ಟು ದ ಅಟ್ಯಾಚ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ವಿತ್ ಅ ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್. ಅಲ್ಲಿ ಒಂದಷ್ಟೇ ಒಂದು ನ್ಯೂಕ್ಲಿಯಸ್ ದೆನ್ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್, ಅವೆರಡರ ನಡುವೆ ಆ ಒಂದು ಸಿಸ್ಟಮ್ಗೆ ಆ ಒಂದು ವೇವ್ ಫಂಕ್ಷನಿಂದ ಎಲೆಕ್ಟ್ರಾನ್ ಎನರ್ಜಿ ಲೆವೆಲನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಹಾಗಾದರೆ ಅದು ಕಂಪೇರ್ಡ್ ಟು ಮಾಲಿಕ್ಯುಲರ್ ಆರ್ಬಿಟಲ್ಸ್, ಅಟಾಮಿಕ್ ಆರ್ಬಿಟಲ್ಸು ಒಂದು ಸ್ವಲ್ಪ ಸಿಂಪಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಒಂದು ನ್ಯೂಕ್ಲಿಯಸ್ಗೆ ಕರೆಸ್ಪಾಂಡಿಂಗ್ ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಹಾಗೆಯೇ ಅದಕ್ಕೆ ಹೊಂದ್ಕೊಂಡಂಗೆ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ಗೆ ಏನು ಹೇಳ್ಬೋದು ಅಂತ ಹೇಳಿ ನೋಡಿ, ಮಾಲಿಕ್ಯುಲರ್ ಆರ್ಬಿಟಲ್ಸ್ ಆರ್ ಲೀನಿಯರ್ ಕಾಂಬಿನೇಷನ್ಸ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್. ಹಾಗಾಗಿ ನಾವು ಎನರ್ಜಿ ಲೆವೆಲ್ಸ್ ಇನ್ ಮಾಲಿಕ್ಯೂಲ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದೆನ್ ದ ಆಟಮ್ಸ್, ಅದು ಕೂಡ ನಾವು ಹೇಳ್ಬೋದು. ಹಾಗಾದರೆ ಈ ಮಾಲಿಕ್ಯೂಲ್ಸಲ್ಲಿ ಎಲೆಕ್ಟ್ರಾನ್ಸ್ ಅಂದರೆ ಎನರ್ಜಿ ಲೆವೆಲ್ಸಲ್ಲಿ ಟ್ರಾನ್ಸಿಷನ್ ಆದರೆ ವಿತ್ ಅಬ್ಸಾರ್ಪ್ಷನ್ ಆರ್ ಎಮಿಷನ್ ಆಫ್ ರೇಡಿಯೇಷನ್, ಸೊ ದಟ್ ಈಸ್ ನೋನ್ ಆಸ್ ಮಾಲಿಕ್ಯುಲರ್ ಸ್ಪೆಕ್ಟ್ರಾ. ಇದು ನಿಮಗೆ ಮಾಲಿಕ್ಯುಲರ್ ಸ್ಪೆಕ್ಟ್ರಾದು ಸಿಂಪಲ್ ಡೆಫಿನೇಷನ್. ಹೀಗೂ ಕೂಡ ನೋಡ್ಬೋದು. ತುಂಬ ಚಿಕ್ಕದಾಗಿ ಹೇಳಬೇಕಂದ್ರೆ the transition between the allowed energy status of a molecule with emission or absorption of radiation nothing but photon gives rise to molecular spectrum, and the frequency of the emitted or absorbed photon is equal to E2 minus E1 divided by H. Here E1 and E2 are energy status. E1 is the lower energy level, E2 is the higher energy level, and H Planck's constant. ಹಾಗಿದ್ರೆ ಇದಿಷ್ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಬಗ್ಗೆ. ಸೊ ಮಾಲಿಕ್ಯುಲರ್ ಸ್ಪೆಕ್ಟ್ರಾ ಆದಮೇಲೆ ನೀವು ಟೈಪ್ಸ್ ಆಫ್ ಮೋಷನ್ಸ್ ಅಸೋಸಿಯೇಟೆಡ್ ವಿತ್ ಎ ಮಾಲಿಕ್ಯೂಲ್ ನೋಡ್ಬೋದು. ಅಂದರೆ ಮಾಲಿಕ್ಯೂಲ್ ಎಕ್ಸೈಟ್ ಆಗಲಿಕ್ಕೆ ಕಾರಣ ಏನು ಅಂತ, ಕಾಸ್ ಆಫ್ ಎಕ್ಸೈಟೇಷನ್ ಆಫ್ ಮಾಲಿಕ್ಯೂಲ್ಸ್, ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ ಅಸೋಸಿಯೇಟೆಡ್ ವಿತ್ ಎ ಮಾಲಿಕ್ಯೂಲ್. ತುಂಬ ಸಿಂಪಲ್ ಆಗಿ ಹೇಳಿದ್ದಾರೆ ನೋಡಿ, ಏನೆಲ್ಲ ಮೋಷನ್ಸನ್ನು ಅಥವಾ ದ ಮೋಷನ್ಸ್ ಅಸೋಸಿಯೇಟೆಡ್ ವಿತ್ ಎ ಮಾಲಿಕ್ಯೂಲ್ ನಾವು ಯಾವ್ಯಾವುದನ್ನು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ರೊಟೇಷನಲ್ ಮೋಷನ್ ಇದೆ, ವೈಬ್ರೇಷನಲ್ ಮೋಷನ್ ಆ್ಯಂಡ್ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್ಸ್. ಇಷ್ಟೂ ಎಕ್ಸೈಟೇಷನ್ ಆಗಲಿಕ್ಕೆ ಕಾರಣ ಇರುತ್ತೆ ಒಂದು ಮಾಲಿಕ್ಯೂಲ್. ಹಾಗಾದರೆ ರೊಟೇಷನ್ ಅಂತಂದರೆ ಏನು? ರೊಟೇಷನಲ್ ಮೋಷನ್ ಆಫ್ ಎ ಮಾಲಿಕ್ಯೂಲ್ ಅಂತ ಅಂದರೆ ನಾವು ಹೇಗೆ ಡಿಫೈನ್ ಮಾಡ್ಬೋದು? ದ ರೊಟೇಷನ್ ಆಫ್ ಎ ಮಾಲಿಕ್ಯೂಲ್ ಅಬೌಟ್ ಅನ್ ಆಕ್ಸಿಸ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ಮಾಸ್ ಆಫ್ ದ ಮಾಲಿಕ್ಯೂಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಜಾಯಿನಿಂಗ್ ದ ಆಟಮ್ಸ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಡೈಅಟಾಮಿಕ್ ಮಾಲಿಕ್ಯೂಲ್ಸನ್ನು ನಾವು ಕನ್ಸಿಡರ್ ಮಾಡೋ ಆದರೆ ಅಲ್ಲಿ 2 ಆಟಮ್ಸು ಜಾಯಿನ್ ಆಗಿರುತ್ತೆ. ಆ ಥರ ಒಂದು ಸಿಸ್ಟಮನ್ನು ಅಸ್ಯೂಮ್ ಮಾಡ್ಕೊಳ್ಳಿ. ದೆನ್
the rotation of a molecule about an axis passing through the center of mass and perpendicular to the line joining the atoms. ಆ ಥರ. ಸೊ ಮುಂದೆ ರೊಟೇಷನಲ್ ಮೋಷನಲ್ಲಿ ಅದನ್ನು ಡಿಫೈನ್ ಮಾಡುವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಜಸ್ಟ್ rotation of a molecule about an axis passes through its center of gravity or center of mass and which is perpendicular to the line joining the atoms. ಹಾಗೆಯೇ ವೈಬ್ರೇಷನಲ್ ಮೋಷನ್. ಸೊ ಒಂದು ಮಾಲಿಕ್ಯೂಲ್ಗೆ ರೊಟೇಷನಲ್ ಮೋಷನ್ ಕೂಡ ಇರುತ್ತೆ, ವೈಬ್ರೇಷನಲ್ ಮೋಷನ್ ಕೂಡ ಇರುತ್ತೆ, ದೆನ್ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್. ದೀಸ್ ಆರ್ ದ ಕಾಸಸ್ ಆಫ್ ಎಕ್ಸೈಟೇಷನ್, ಅಂದರೆ ಎನರ್ಜಿನ ಪಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾದರೆ ವೈಬ್ರೇಷನಲ್ ಮೋಷನ್ ಅಂದರೆ ಏನಿರ್ಬೋದು? ವೈಬ್ರೇಷನಲ್ ಮೋಷನ್ ಆಫ್ ಎ ಮಾಲಿಕ್ಯೂಲ್ is nothing but vibration of a molecule about their equilibrium position. Just to and fro motion ತರ ಇಲ್ಲಿ vibration of a molecule about the equilibrium position. So ಹಾಗೇನೆ excitation of electron in the molecule from lower energy state to the higher energy state. So ಇಲ್ಲಿ ಒಂದು ಎನರ್ಜಿ ಸ್ಟೇಟಿಂದ ಮತ್ತೊಂದು ಎನರ್ಜಿ ಸ್ಟೇಟ್ಗೆ ಎಲೆಕ್ಟ್ರಾನು ಮೂವ್ ಆಗೋದು. ಸೊ ಲೋಯರ್ ಎನರ್ಜಿ ಸ್ಟೇಟಿಂದ ಹೈಯರ್ ಎನರ್ಜಿ ಸ್ಟೇಟ್ಗೆ ಜಸ್ಟ್ ಟ್ರಾನ್ಸಿಷನ್ ಆಗುತ್ತೆ. ದೆನ್ ದಟ್ ಈಸ್ ನೋನ್ ಆಸ್ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್. ಸೊ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ ಅಸೋಸಿಯೇಟೆಡ್ ವಿತ್ ಅ ಮಾಲಿಕ್ಯೂಲ್. ಹಾಗೇನೆ ಎಷ್ಟು ಟೈಪ್ಸ್ ಆಫ್ ಮೋಷನ್ ಇದೆ, ದೆನ್ ಕರೆಸ್ಪಾಂಡಿಂಗ್ ಅವ್ರಿಗೆ ಹೊಂದ್ಕೊಂಡಂಗೆ ಎನರ್ಜಿನ ಆ ಮಾಲಿಕ್ಯೂಲ್ ಪಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಟೋಟಲ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ರೊಟೇಷನಲ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಾನಿಕ್ ಎನರ್ಜಿ. ಸೊ ಹಾಗಾದರೆ ಒಂದು ಮಾಲಿಕ್ಯೂಲ್ಗೆ ರೊಟೇಷನಲ್ ಎನರ್ಜಿ ಹೇಗೆ ಬರುತ್ತೆ? ಡ್ಯೂ ಟು ಇಟ್ಸ್ ರೊಟೇಷನಲ್ ಮೋಷನ್. ಅದೇ ಥರ ವೈಬ್ರೇಷನಲ್ ಎನರ್ಜಿ, ಎಲೆಕ್ಟ್ರಾನಿಕ್ ಎನರ್ಜಿ. ಒಟ್ಟಾರೆಯಾಗಿ ಟೋಟಲ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ರೊಟೇಷನಲ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಾನಿಕ್ ಎನರ್ಜಿ. ಯೂಶಲಿ ಮ್ಯಾಗ್ನಿಟ್ಯೂಡ್ಸ್ ಇವುಗಳದ್ದು ಸಪ್ರೇಟ್ ಆಗಿರುತ್ತೆ ಅಥವಾ ಬೇರೆ ಬೇರೆ ಆಗಿರುತ್ತೆ. ಆದರೆ ಎಲೆಕ್ಟ್ರಾನಿಕ್ ಎನರ್ಜಿ ಗ್ರೇಟರ್ ದ್ಯಾನ್ ಎಲ್ಲದಕ್ಕೂ ಬೇರೆವುಗಳಿಗಿಂತ ಹೆಚ್ಚಿಗೆ ಇರುತ್ತೆ ಕಂಪೇರ್ಡ್ ಟು other two types of energies. Electronic energy is greater than vibrational energy, then vibrational energy is greater than rotational energy. So these are the different types of or different energies possessed by the molecule. So next to types of molecular spectra ಅದನ್ನು ನೋಡೋಣ. ಸೊ ಯಾವ್ಯಾವುದಿದೆ ಸ್ಪೆಕ್ಟ್ರಮಲ್ಲಿ? ಒಂದು ಪ್ಯೂರ್ ರೊಟೇಷನಲ್ ಸ್ಪೆಕ್ಟ್ರಮ್ ಆರ್ ಜಸ್ಟ್ ರೊಟೇಷನಲ್ ಸ್ಪೆಕ್ಟ್ರಮ್, ದೆನ್ ರೊಟೇಷನಲ್ ವೈಬ್ರೇಷನಲ್ ಸ್ಪೆಕ್ಟ್ರಮ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಮ್. ನಾವು ಹೇಗೆ ಒಂದು ಮಾಲಿಕ್ಯೂಲ್ಗೆ ರೊಟೇಷನಲ್ ಮೋಷನ್ ಇದೆ, ದೆನ್ ವೈಬ್ರೇಷನಲ್ ಮೋಷನ್, ದೆನ್ ಎಕ್ಸೈಟೇಷನ್ ಆಫ್ ಎಲೆಕ್ಟ್ರಾನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಷನ್ಸ್ ಅಸೋಸಿಯೇಟೆಡ್ ವಿತ್ ಎ ಮಾಲಿಕ್ಯೂಲ್ ಹೇಗೆ ಡಿಫೈನ್ ಮಾಡಿದ್ವಿ, ದೆನ್ ಅದೇ ಥರ ಕರೆಸ್ಪಾಂಡಿಂಗ್ ಸ್ಪೆಕ್ಟ್ರಮನ್ನು ಕೂಡ ನಾವು ಡಿಫೈನ್ ಮಾಡ್ಬೋದು. ನೀವು ತಿಳ್ಕೊಳ್ಬೇಕು ರೊಟೇಷನಲ್ ಸ್ಪೆಕ್ಟ್ರಮ್ ಅಂದರೆ ಏನು, ದೆನ್ ರೊಟೇಷನಲ್ ವೈಬ್ರೇಷನಲ್ ಸ್ಪೆಕ್ಟ್ರಮ್ ಅಂದರೆ, ದೆನ್ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಮ್ ಅಂತ ನಾವು ಯಾವಾಗ ಕರಿತೀವಿ ಪರ್ಟಿಕ್ಯುಲರ್ ಸ್ಪೆಕ್ಟ್ರಮನ್ನು. ಮೊದಲೇ ಹೇಳಿದಾಗೆ ನಮಗೆ ಸ್ಪೆಕ್ಟ್ರಮ್ ಬರಬೇಕಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಗಬೇಕು ಬಿಟ್ವೀನ್ ಎನರ್ಜಿ ಸ್ಟೇಟಸ್, ಅದು ಅಲೌಡ್ ಎನರ್ಜಿ ಸ್ಟೇಟಸ್. ಹಾಗಾದರೆ ರೊಟೇಷನಲ್ ಸ್ಪೆಕ್ಟ್ರಮಲ್ಲಿ ನಮಗೆ ಯಾವ ಎನರ್ಜಿ ಸ್ಟೇಟಸಲ್ಲಿ ಎಲೆಕ್ಟ್ರಾನು ಟ್ರಾನ್ಸಿಷನ್ ಆಗುತ್ತೆ? ಸೊ ಹಾಗಾದರೆ ಟ್ರಾನ್ಸಿಷನ್ ಆಫ್ ಅನ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ರೊಟೇಷನಲ್ ಎನರ್ಜಿ ಲೆವೆಲ್ಸ್, ರೊಟೇಷನಲ್ ಸ್ಟೇಟ್ ಅಂದರೆ ಅವುಗಳ ಕರೆಸ್ಪಾಂಡಿಂಗ್ ಎನರ್ಜಿ ಲೆವೆಲ್ಸಲ್ಲಿ ಅದು ಟ್ರಾನ್ಸಿಷನ್ ಆದರೆ ಅದು ಕರೆಸ್ಪಾಂಡಿಂಗ್ ಸ್ಪೆಕ್ಟ್ರಮ್ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಸಿಂಪಲ್ ಆಗಿದೆ ಕಾನ್ಸೆಪ್ಟು, ನೀವೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿದು. ನೋಡಿ, ರೊಟೇಷನಲ್ ಸ್ಪೆಕ್ಟ್ರಮ್ ಡಿಫೈನ್ ಮಾಡಿದ್ದಾರೆ.
the transition, if the transition between the rotational energy or rotational energy state of a molecule with emission or absorption of a photon gives rise to rotational spectrum. ಹಾಗಿದ್ರೆ ನಮಗೆ rotational spectrum ಬರಬೇಕಂತ ಅಂದರೆ ಅಲ್ಲಿ ಟ್ರಾನ್ಸಿಷನ್ ಆಗಬೇಕು. ಆ ಟ್ರಾನ್ಸಿಷನ್ ಆಗೋ ಎನರ್ಜಿ ಸ್ಟೇಟಸ್ rotational ಎನರ್ಜಿ ಸ್ಟೇಟಸ್ ಆಗಿರಬೇಕು ಆ ಮಾಲಿಕ್ಯೂಲ್ದು. ಅಲ್ಲೂ ಕೂಡ ಎಮಿಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಇದೆ. ಸೊ ಎಮಿಷನ್ ಸ್ಪೆಕ್ಟ್ರಮ್ ಹೈಯರ್ ಎನರ್ಜಿಯಿಂದ ಲೋಯರ್ ಎನರ್ಜಿಗೆ ಟ್ರಾನ್ಸ್ಫರ್ ಆಗಬೇಕು, ಟ್ರಾನ್ಸಿಷನ್ ಆಗಬೇಕು. ದೆನ್ ಎನರ್ಜಿ ಎಮಿಷನ್ ಆಗುತ್ತೆ ಅಂತ ಹೇಳಿ, ಅಂದರೆ ರೇಡಿಯೇಷನ್ ಎಮಿಟ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್, electron transition takes place from lower energy level to higher energy level. Here absorption of energy will takes place, ಅಂದರೆ ರೇಡಿಯೇಷನ್ ಅದಷ್ಟೇ. ಸೊ ಹಾಗಾಗಿ ಟ್ರಾನ್ಸಿಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ rotational energy status with emission or absorption of radiation, so gives rise to rotational spectrum. ಸೊ rotational spectrum ದು ಫೀಚರ್ ಹೇಳಿದ್ದಾರೆ, ಫೀಚರ್ಸ್. So rotational spectra usually lies in microwave or far infrared region. ಅಂದರೆ ಅವುಗಳ ವೇವ್ ಲೆಂತ್ ಈಸ್ ಅರೌಂಡ್ 10⁻⁻7 ಆಂಗ್ಸ್ಟ್ರಾಮ್ ಮಿನಿಟ್ ರೇಂಜಲ್ಲಿ ಇರುತ್ತೆ. ಅದಷ್ಟೇ ಅಲ್ಲ, ಎನರ್ಜಿ ಇಂಟರ್ವಲ್ಸ್ ಬಿಟ್ವೀನ್ ದ rotational ಎನರ್ಜಿ ತುಂಬ ಕಡಿಮೆ ಇರುತ್ತೆ. ಅವುಗಳ ಆರ್ಡರ್ 10⁻³ ಎಲೆಕ್ಟ್ರಾನ್ ವೋಲ್ಟ್ಸ್, ಅಂದರೆ ಡಿಫ್ರೆನ್ಸ್ or energy intervals or difference between the any two energy levels is around 10⁻³ electron volts. Just ನಿಮಗೆ rotational spectrum ಬಗ್ಗೆ ಇದಾಯಿತು. ಸೊ ನೆಕ್ಸ್ಟು rotational vibrational spectrum ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಇಲ್ಲಿ ಟ್ರಾನ್ಸಿಷನ್ ಆಗಬೇಕು ಬಿಟ್ವೀನ್ rotational spectrumಗೆ ಬಿಟ್ವೀನ್ ದ rotational energy levels. ಸೊ rotational energy ಸ್ಟೇಟ್ ಆಗುತ್ತೆ. ಇಲ್ಲಿ ಇನ್ ಕೇಸ್ ಆಫ್ rotational vibrational spectrum, that transition will takes place between the vibrational energy state of a molecule when electronic configuration of the atoms remains the same, gives rise to rotational vibrational spectrum. ಇಲ್ಲ ಹೀಗೂ ಹೇಳ್ಬೋದು, rotational vibrational spectrum. So when the transition between the energy status, rotational vibrational energy status of a molecule to the rotational vibrational status of a molecule, ಅಲ್ಲಿ ಟ್ರಾನ್ಸಿಷನ್ ಆಗಬೇಕು. ದೆನ್ ಆವಾಗ ನಮಗೆ ಬರೋ ಸ್ಪೆಕ್ಟ್ರಮನ್ನು rotational vibrational spectrum ಅಂತ ಕರಿಬೋದು. ಇನ್ ಕೇಸ್ ಇಫ್ ದ molecule will undergoes transition just between the rotational status of a molecule, just the transition will takes place between the vibrational status of a molecule, then the spectrum obtained is known as vibrational spectrum. So rotational vibrational spectrum lies near the infrared region, means ಅವುಗಳ ವೇವ್ ಲೆಂತ್ ರೇಂಜು 10⁻⁻5 ಆಂಗ್ಸ್ಟ್ರಾಮ್ ಮಿನಿಟ್ ಇರುತ್ತೆ. ಜೊತೆಗೆ ದ ವೈಬ್ರೇಷನಲ್ ಎನರ್ಜಿ ಸ್ಟೇಟಸ್, ದ ಸಪರೇಷನ್ ಆಫ್ ವೈಬ್ರೇಷನಲ್ ಎನರ್ಜಿ ಸ್ಟೇಟಸ್ ಈಸ್ ಅರೌಂಡ್ 0.1 ಎಲೆಕ್ಟ್ರಾನ್ ವೋಲ್ಟ್. ಸೊ ನೆಕ್ಸ್ಟ್ ಒನ್, ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರಮ್. The transition between the two electronic energy status of a molecule with emission or absorption of a photon gives rise to electronic spectrum. ಮೊದಲ ಥರ ಹೇಳ್ದಾಗೇನೆ ನಾವಿಲ್ಲಿ ಟ್ರಾನ್ಸಿಷನ್ ಆಗಬೇಕು ಎಲೆಕ್ಟ್ರಾನ್ ಬಿಟ್ವೀನ್ ದ ಎಲೆಕ್ಟ್ರಾನಿಕ್ ಎನರ್ಜಿ ಸ್ಟೇಟಸ್. ಸೊ ದೆನ್ ದಟ್ ಸ್ಪೆಕ್ಟ್ರಮ್ ಈಸ್ ನೋನ್ as electronic spectrum. Usually electronic spectrum lies in visible or ultraviolet region, and the energy separation between the two different electronic energy status is 1 electron volt to 10 electron volt. So ಇದಿಷ್ಟು ಒಂದು ಸ್ವಲ್ಪ
ಮಾಹಿತಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರಾ ಬಗ್ಗೆ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ, ಅಂದರೆ ಇನ್ ಕೇಸ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ನಿಮಗೆ ಕೇಳ್ಬೋದು, ರೊಟೇಷನಲ್ ಎನರ್ಜಿ ಆಫ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ ಒಂದು ಈಕ್ವೇಷನನ್ನು ಡಿರೈವ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ರೊಟೇಷನಲ್ ಎನರ್ಜಿ ಆಫ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ಪರ್ಟಿಕ್ಯುಲರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ ಡೈಅಟಾಮಿಕ್ ಮಾಲಿಕ್ಯೂಲ್. ಹಾಗಾದರೆ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ನಾವು ಯಾವುದಕ್ಕೆ ಕರಿಬೋದು? ಸೊ ಡೈಅಟಾಮಿಕ್ ಮಾಲಿಕ್ಯೂಲ್ ಇಸ್ ಎ ಮಾಲಿಕ್ಯೂಲ್ having two atoms separated by a distance which is large as compared to atomic dimensions is called diatomic molecules. Usually diatomic molecule na separation ಅವುಗಳಿಗೆ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಅಟಾಮಿಕ್ ಸೈಜ್. ಸೊ ಆ ಥರದ್ದನ್ನು ನಾವು ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿಬೋದು. ಡೈಅಟಾಮಿಕ್ ಮಾಲಿಕ್ಯೂಲ್ಸಲ್ಲಿ ನಾವು 2 ಟೈಪ್ಸನ್ನು ನೋಡ್ಬೋದು. ಒಂದು ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್, ಮತ್ತೊಂದು ಹೆಟಿರೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್. ಇನ್ ಕೇಸ್ ಆಫ್ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ವಿ ಹ್ಯಾವ್ ಸೇಮ್ ಆರ್ 2 ಐಡೆಂಟಿಕಲ್ ಆಟಮ್ಸ್. ಅದರಲ್ಲಿ ನಾವು 2 ಆಟಮ್ಸು ಐಡೆಂಟಿಕಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ H2O2N2 ಅದು 2 ಆಟಮ್ಸು ಸೇಮ್ ಇರುತ್ತೆ. ಇನ್ ಕೇಸ್ ಆಫ್ ಹೆಟಿರೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಹಿಯರ್ 2 ಡಿಸ್ಸಿಮಿಲರ್ ಆಟಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ HCl ಕಾರ್ಬನ್ ಮಾನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎನ್ನುವ ಇವುಗಳೆಲ್ಲ ನಾವು ಎಕ್ಸಾಂಪಲ್ನ ಹೇಳ್ಬೋದು. ಅಂದರೆ ಹೋಮೋನ್ಯೂಕ್ಲಿಯರ್ ಅಥವಾ ಹೆಟಿರೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ಸೊ ಏನೇ ಇರಲಿ, ಇದು ಡೈಅಟಾಮಿಕ್ ಮಾಲಿಕ್ಯೂಲ್ಸ್ಗೆ ರೊಟೇಷನಲ್ ಎನರ್ಜಿನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದು ಈಕ್ವೇಷನನ್ನು ಡಿರೈವ್ ಮಾಡಬೇಕು. ಸೊ ಫಾರ್ ದ್ಯಾಟ್ ಲೆಟ್ ಅಸ್ ಕನ್ಸಿಡರ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ನೋಡಿ ಇಲ್ಲಿ ಒಂದು ಸ್ವಲ್ಪ ಡಯಾಗ್ರಾಮಲ್ಲಿ ಇದು ಚಿಕ್ಕದಾಗಿ ಮಾರ್ಕ್ ಮಾಡಿದ್ದಾರೆ. ಸೊ M1 ಆ್ಯಂಡ್ M2 ಇವು ಪಾಯಿಂಟ್ ಮಾಸಸ್ ಅಥವಾ ಆಟಮ್ಸ್, 2 ಆಟಮ್ ಡೈಅಟಾಮಿಕ್ ಮಾಲಿಕ್ಯೂಲ್. ನಾವು ಈಕ್ವೇಷನನ್ನು ಡಿರೈವ್ ಮಾಡ್ತಿರೋದು ರೊಟೇಷನಲ್ ಎನರ್ಜಿ ಆಫ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್. ಅದಕ್ಕೋಸ್ಕರ ಒಂದು ಡೈಅಟಾಮಿಕ್ ಮಾಲಿಕ್ಯೂಲನ್ನು ಕನ್ಸಿಡರ್ ಮಾಡೋಣ. ಇಟ್ ಈಸ್ ಕನ್ಸಿಡರ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್ which has 2 atoms of masses M1 and M2. So M1 ಇದೆ ಮತ್ತು M2. ಸೊ ಡೈಅಟಾಮಿಕ್ ಮಾಲಿಕ್ಯೂಲು ಮತ್ತು ಅದರ ಮಾಸಸ್ M1 and M2. And these 2 are separated by a distance R, capital letter R. ಇವೆರಡರ ನಡುವಿನ ಡಿಸ್ಟೆನ್ಸು R ಇರುತ್ತೆ ಹಾಗಂತ. ದೆನ್ ಅದಷ್ಟೇ ಅಲ್ಲ, again let us consider angular velocity of the molecule, that is omega. Omega here represents angular velocity of the molecule which rotates about an axis, passes through the center of mass of the system and perpendicular to the line joining the 2 atoms. For example 2 atoms ಗೆ ಒಂದು imaginary line ಅನ್ನು ಜಾಯಿನ್ ಮಾಡಿ 2 atoms ಅನ್ನು, then around center of mass for this system ಇಲ್ಲಿ ಇದೆ ಅಂತ ತಿಳ್ಕೊಂಡ್ರೆ, ದೆನ್ ಒಂದು ಆಕ್ಸಿಸ್ ಪಾಸ್ ಆಗ್ತಿರುತ್ತೆ ಆ ಸೆಂಟರ್ ಆಫ್ ಮಾಸಲ್ಲಿ. ದೆನ್ ದಟ್ ಆಕ್ಸಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಜಾಯಿನಿಂಗ್ ದ 2 masses. ದೆನ್ ಅಬೌಟ್ ದಿಸ್ ಆಕ್ಸಿಸ್ ಈ ಮಾಲಿಕ್ಯೂಲು ರೊಟೇಟ್ ಆಗ್ತಿರುತ್ತೆ. ಸೊ ಹಾಗಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. then which rotates about an axis, passes through the center of mass and which is perpendicular to the line joining the 2 masses or 2 atoms. So now distance between the 2 atoms ಅನ್ನು capital letter R ಅಂತ ತಗೊಂಡಿದ್ದೀವಿ. For our simplification, let us assume that R1 plus R2 is equal to R. Means here R1 and R2 are the distances of atoms
1 and 2 from their center of mass. For example, m1 r1 ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇದ್ದರೆ ಅದರ ಸೆಂಟರ್ ಆಫ್ ಮಾಸ್ ಇಂದ m2 ಆಟಮ್ r2 ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ದೆನ್ r1 plus r2 is equal to capital R, that is the distance between the two atoms. Next, so for balanced system at equilibrium, so m1 into r1 is equal to m2 into r2. So for a balanced system, so the line joining the two masses as the x-axis, then we get m1 r1 is equal to m2 r2. That is, moment of inertia of a diatomic molecule about an axis passes through center of mass is given by I is equal to m1 r1 square plus m2 r2 square. ಸೊ ನೋಡಿ, ಈ ಎರಡೂ ಮಾಲಿಕ್ಯೂಲ್ಗೆ ನಾವು ಮೊಮೆಂಟ್ ಆಫ್ ಇನರ್ಷಿಯಾನ ಬರ್ಕೊಳ್ಳೋಣ. ಸೊ ಸಿನ್ಸ್ ಫಸ್ಟ್ ಮಾಲಿಕ್ಯೂಲ್ದು ಮಾಸ್ m1 ಇದೆ, ದೆನ್ ಆಕ್ಸಿಸ್ ಆಫ್ ರೊಟೇಷನ್ಗಿರೋ ಡಿಸ್ಟೆನ್ಸು r1. ಸೊ m1 r1 ಸ್ಕ್ವೇರ್ ರೆಪ್ರೆಸೆಂಟ್ಸ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಆಟಮ್ ಅಬೌಟ್ ದಿಸ್ ಆಕ್ಸಿಸ್ ಆಫ್ ರೊಟೇಷನ್. ಸಿಮಿಲರ್ಲಿ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಆಟಮ್ 2, ಇಟ್ ಈಸ್ ಆಫ್ ಮಾಸ್ m1 about this axis of rotation is equal to mass into distance of the atom from the center of mass on the axis of rotation, that is m2 r2 square. So ಇಲ್ಲಿ ನಮಗೆ ಮೂರು ಈಕ್ವೇಷನ್ಸ್ ಇದೆ. r1 plus r2 is equal to r, then m1 r1 is equal to m2 r2, ಹಾಗೇನೆ I is equal to m1 r1 square plus m2 r2 square. So from using these three equations, so we can derive the equation for rotational energy of a diatomic molecule. ಅದು ಹೇಗೆ ಅಂತ ಮುಂದಿನ ಸ್ಟೆಪ್ಸಲ್ಲಿ ನೋಡೋಣ. ಸೊ ಫ್ರಮ್ ಈಕ್ವೇಷನ್ 2, ಸೊ ಮೊದಲೇ ಹೇಳಿದಾಗೆ ಫಾರ್ ಬ್ಯಾಲೆನ್ಸ್ಡ್ ಸಿಸ್ಟಮ್ product of mass and distance is equal to for first atom then for second atom, ಇದು ಈಕ್ವಲ್ ಇರುತ್ತೆ ಅಂತ ಹೇಳ್ಬಿಟ್ಟು ದೆನ್ ಈ ಈಕ್ವೇಷನ್ನ ಯೂಸ್ ಮಾಡ್ಕೊಂಡು r1 ಬರ್ಕೊಳ್ಳೋಣ. r1 is equal to m2 r2 by m1, ಜಸ್ಟ್ ರೀಅರೇಂಜ್ ಮಾಡೋಣ ಟರ್ಮನ್ನು. ದೆನ್ r1 plus r2 is equal to r, ಅಂದರೆ ದಿಸ್ ಇಸ್ ಈಕ್ವೇಷನ್ 1, ನಾವು ಹಿಂದೆ ಬರ್ಕೊಂಡಿದ್ದೀವಿ. ಈಕ್ವೇಷನ್ 1ನಲ್ಲಿ r1 plus r2 ಅಂದರೆ r1 plus r2, distance between the two atoms is capital R, ಹಾಗಾಗಿ r1 plus r2 is equal to r ಅಂತ. ಸೊ ಈಕ್ವೇಷನ್ 1ಇಂದ ಇದು ಸಿಗುತ್ತೆ. ದೆನ್ r is equal to, ಹಿಯರ್ r1ಗೆ ಇನ್ ಟರ್ಮ್ಸ್ ಆಫ್ r2ನಲ್ಲಿ ಈಕ್ವೇಷನ್ನ ಬರ್ಕೊಂಡಿದ್ದೀವಿ. ಅಗೈನ್ ಸಿಂಪ್ಲಿಫೈ ಮಾಡಿದ್ರೆ ದೆನ್ r2 is equal to m1 divided by m1 plus m2 into r. ದೆನ್ ಹಾಗೇನೆ ನಾವು r1ಗೂ ಕೂಡ ಈಕ್ವೇಷನ್ನ ಬರ್ಕೊಳ್ಬೋದು. r1 is equal to m2 divided by m1 plus m2 into r. So then r1 and r2ನ in terms of mass and capital letter R, ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸಲ್ಲಿ ಬರ್ಕೊಂಡ್ವಿ. ದೆನ್ ಈ ಎರಡೂ ವ್ಯಾಲ್ಯೂನ r1 ಆ್ಯಂಡ್ r2ನ ಈಕ್ವೇಷನ್ 3ಗೆ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ದೆನ್ ವಿ ಗೆಟ್ I is equal to m1, here r1 square, r1 is equal to m2 divided by m1 plus m2 into r, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ದೆನ್ ಹಾಗೇನೆ ಪ್ಲಸ್ m2 r2 square. Then again further simplification we get I is equal to m1 into m2 divided by m1 plus m2 into r square. ಸೊ ನಾವಿಲ್ಲಿ ಈ ಟರ್ಮನ್ನು m ಡ್ಯಾಶ್ ಅಂತ ಕರೆದಿದ್ದಾರೆ. ಸೊ ಫೈನಲ್ ಆಗಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಿಸ್ ಸಿಸ್ಟಮ್ ಈಸ್ ಈಕ್ವಲ್ ಟು m ಡ್ಯಾಶ್
r square. Here m dash is called as reduced mass of this system, and it is equal to m1 plus m1 into m2 divided by m1 plus m2. ಸೊ ಹಾಗಾದರೆ ಇಕ್ವೇಷನ್ 1 2 3 ಅನ್ನು ಯೂಸ್ ಮಾಡಿಕೊಂಡು ಮೊಮೆಂಟ್ ಆಫ್ ಇನರ್ಷಿಯಾನ ಬರ್ಕೊಂಡ್ವಿ ಈ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾನ ಯೂಸ್ ಮಾಡಿಕೊಂಡು ಎನರ್ಜಿ ಈಕ್ವೇಷನನ್ನು ಡಿರೈವ್ ಮಾಡ್ತಾರೆ. ಅದು ಹೇಗೆ ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಸೊ ಕೈನೆಟಿಕ್ ಎನರ್ಜಿ ಆಫ್ ಎ ರೊಟೇಷನ್ ಆಫ್ ಎ ಮಾಲಿಕ್ಯೂಲ್ ಈಸ್ ಗಿವನ್ ಬೈ E is equal to 1 by 2 I omega square. In terms of moment of inertia, kinetic energy of a molecule is equal to half I omega square. So ಹಾಗಾದರೆ ಇಲ್ಲಿ ನಾವು L is equal to I omega ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನು ತಗೊಂಡಿದ್ದಾರೆ. ಅದು L is equal to I omega. Here L is angular momentum and omega angular velocity. So L is equal to I omega. ಇದು ಕೂಡ ನೀವು ಈ ಇಕ್ವೇಷನನ್ನು ನೆನ್ಪಿಟ್ಕೊಳ್ಬೇಕು. ಒಮೆಗಾ ಅಂದರೆ ಆಂಗ್ಯುಲರ್ ವೆಲಾಸಿಟಿ, ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿ ಇಸ್ ಈಕ್ವಲ್ ಟು ಆಂಗ್ಯುಲರ್ ಮೊಮೆಂಟಮ್ ಡಿವೈಡೆಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾ, ಅಥವಾ ಆಂಗ್ಯುಲರ್ ಮೊಮೆಂಟಮ್ L is equal to I into ಒಮೆಗಾ ಹೀಗಾರು ಬರ್ಕೊಳ್ಬೋದು. ಈ ಇಕ್ವೇಷನ್ನಿಂದ ನಾವು ಕೈನೆಟಿಕ್ ಎನರ್ಜಿಗೆ ಸಿಂಪ್ಲಿಫೈ ಮಾಡ್ಬೋದು ಬೈ ಸಬ್ಸ್ಟಿಟ್ಯೂಟಿಂಗ್ ಒಮೆಗಾ is equal to L by I. ಸೊ L by I ಹೋಲ್ ಸ್ಕ್ವೇರ್ ಹಾಕಿದ್ರೆ ಸಿಂಪ್ಲಿಫೈ ಮಾಡಿದ್ರೆ I ಕ್ಯಾನ್ಸಲ್ ಆಗುತ್ತೆ, ಒಂದು ಉಳ್ಕೊಂಡಿರೋದು ಟರ್ಮ್ E is equal to L square divided by 2I. ಇದನ್ನು ಇಕ್ವೇಷನ್ 6 ಅಂತ ಕರೆಯೋಣ, ಇದನ್ನೇ ಇಕ್ವೇಷನ್ 5 ಅಂತ ಕರೆದಿರೋಣ. ದೆನ್ ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ದ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ವಾಂಟೈಸ್ಡ್ ಆ್ಯಂಡ್ ಈಸ್ ಈಕ್ವಲ್ ಟು, ನಮಗೆ ಮತ್ತೊಂದು ಇಕ್ವೇಷನ್ ಗೊತ್ತಿದೆ. ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಇದು L is equal to I omega. ಅದೇ ಥರ L is equal to square root of J into J plus 1 into H cross ಅಂದರೆ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಕಾರ್ಡಿಂಗ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್. ಡೈರೆಕ್ಟಾಗಿ ಇಕ್ವೇಷನನ್ನು ತಗೊಂಡಿದ್ದಾರೆ, ಹಾಗಾಗಿ ಹಿಯರ್ J is rotational quantum number. ಸೊ ಅದು ಅದ್ರ ವ್ಯಾಲ್ಯೂನ 0 1 2 3 ಈ ಥರ ತಗೊಳುತ್ತೆ. ದೆನ್ ಸಿನ್ಸ್ ದ ಎನರ್ಜಿ ಡಿಪೆಂಡ್ಸ್ ಆನ್ ಕ್ವಾಂಟಮ್ ನಂಬರ್ J, ಸೊ ಫೈನಲ್ ಆಗಿ ಈಕ್ವೇಷನನ್ನು ನೀವು ಬರಿಬೋದು. E is equal to ಅಂದರೆ EJ represents rotational energy of a molecule is equal to ಅಂದರೆ ಪರ್ಟಿಕ್ಯುಲರ್ J ವ್ಯಾಲ್ಯೂಗೆ ಅಂತ ಹೇಳಿ L square divided by 2I. L ಜಾಗದಲ್ಲಿ J into J plus 1 L square. Since L is square root of this means L square is equal to J into J plus 1. So H cross square, then 2I. So it is to L rotational energy of a diatomic molecule. ಹಾಗೆ ಮುಂದೆ ಹೋಗ್ತಾ ನಾವು ಇಲ್ಲಿ H cross ಅಥವಾ EJ is equal to L square divided by 2I ಜಾಗದಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡಿ ಕೂಡ ನಾವು ಬರಿಬೋದು. ಅಥವಾ ಐಗೆ I is equal to m dash r square ಹಿಂದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಬರೆದಿದ್ದಾರೆ. ಸೊ ಫೈನಲ್ ಆಗಿ ನಮಗೊಂದು ಇಕ್ವೇಷನ್ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ rotational energy of a diatomic molecule is equal to J into J plus 1 H cross square divided by 2 m dash r square. ಹಾಗಾದರೆ ಇಲ್ಲಿ J rotational quantum number, H cross H divided by 2 pi, H means Planck's constant, m dash reduced mass of the diatomic system, and r is the distance between the two atoms. ಇದಿಷ್ಟು ಈ ಈಕ್ವೇಷನ್ನು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಹೇಳಿ, rotational energy of a
ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ಹಾಗೆಯೇ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಈಕ್ವೇಷನನ್ನು ಯೂಸ್ ಮಾಡಿಕೊಂಡು ಎನರ್ಜಿ ಈಕ್ವೇಷನ್ದು ಅಂತ ಅಂದರೆ ನೋಡಿ, ರೊಟೇಷನಲ್ ಎನರ್ಜಿ ಈಸ್ ಎ ಕ್ವಾಂಟೈಸ್ಡ್ ಆ್ಯಂಡ್ ಈಸ್ ಲಿಮಿಟೆಡ್ ಬೈ ದ ಕ್ವಾಂಟಮ್ ನಂಬರ್ ಜೆ. ಜಸ್ಟ್ ಇದು ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಸೊ ಅದಷ್ಟೇ ಅಲ್ಲ, ರೊಟೇಷನಲ್ ಎನರ್ಜಿ ಡಿಪೆಂಡ್ಸ್ ಅಪಾನ್ ಮೊಮೆಂಟ್ ಆಫ್ ಇನರ್ಷಿಯಾ ಸಿನ್ಸ್ ಇಟ್ ಈಸ್ ಡಿನಾಮಿನೇಟ್ರಲ್ಲಿ ಇದೆ ನೋಡಿ 2I ಮೊಮೆಂಟ್ ಆಫ್ ಇನರ್ಷಿಯಾ. ಹಾಗಾಗಿ ರೊಟೇಷನಲ್ ಎನರ್ಜಿ ಆ್ಯಕ್ಚುಲಾಗಿ ಆ ಡೈಅಟಾಮಿಕ್ ಮಾಲಿಕ್ಯೂಲ್ನ ಮಾಸು, ಶೇಪು ಆ್ಯಂಡ್ ಸೈಜ್ ಅದಷ್ಟೇ ಅಲ್ಲ, ಓರಿಯೆಂಟೇಷನ್ ಆಫ್ ದ ಮಾಲಿಕ್ಯೂಲ್ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ rotational energy of a molecule. Since rotational energy is depends upon I, that is moment of inertia, ಹಾಗಾಗಿ ಅದೆಲ್ಲ ಇವುಗಳ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಐ ಇದ್ರ ಬಗ್ಗೆ ತಿಳಿಸುತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ. ಹಾಗಾಗಿ ಇನ್ ಟರ್ನ್ rotational energy depends upon mass, shape, size and orientation of the molecule of diatomic molecule. So this to rotational energy equation. So next selection rule anna nodana for rotational spectrum. So selection rule here, that is change in energy level. Selection rule states that the rotational quantum number J must change by 1 unit only. Means transition ಆಗಬೇಕಂದ್ರೆ ಎನರ್ಜಿ ಲೆವೆಲ್ನ ಡಿಫ್ರೆನ್ಸು ಐದರ್ +1 ಆರ್ -1 ಇದ್ದರೆ ಮಾತ್ರ ಟ್ರಾನ್ಸಿಷನ್ ಆಗುತ್ತೆ. ಆವಾಗ ಮಾತ್ರ ನಾವು ರೊಟೇಷನಲ್ ಸ್ಪೆಕ್ಟ್ರಮನ್ನು ನೋಡ್ಬೋದು. ಸೊ ಫೈನಲ್ ಆಗಿ ರೊಟೇಷನಲ್ ಎನರ್ಜಿ ಲೆವೆಲ್ ಹೇಗಿರುತ್ತೆ, ಲೆವೆಲ್ಸ್ನ ಸಪರೇಷನ್ನು, ಮತ್ತು ರೊಟೇಷನಲ್ ಸ್ಪೆಕ್ಟ್ರಮಲ್ಲಿ ಲೈನ್ಸು ಹೇಗೆ ಸಪ್ರೇಷನ್ನಲ್ಲಿ ಇರುತ್ತೆ, ಸಪ್ರೇಷನ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ರೊಟೇಷನಲ್ ಸ್ಪೆಕ್ಟ್ರಮ್ ಆ್ಯಂಡ್ ಸಪರೇಷನ್ ಆಫ್ ಎನರ್ಜಿ ಲೆವೆಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದು ಫ್ರೀಕ್ವೆನ್ಸಿ ಆಫ್ ರೊಟೇಷನಲ್ ಸ್ಪೆಕ್ಟ್ರಾ. ಫ್ರೀಕ್ವೆನ್ಸಿ ಆಫ್ ರೊಟೇಷನಲ್ ಸ್ಪೆಕ್ಟ್ರಾ. ಸೊ ನಾವು ಡೆಫಿನೇಷನ್ ಹೇಳೋವಾಗಲೇ ಮಾಲಿಕ್ಯುಲರ್ ಸ್ಪೆಕ್ಟ್ರಾಗೆ ಹೇಳಿದ್ದೀವಿ ಏನಂತ, ದ frequency is equal to difference in energy divided by h ಅಂತ. ಸೊ ಇಲ್ಲೂ ಕೂಡ ಅದೇ ಟರ್ಮನ್ನು ತಗೊಂಡು ನಾವು ಕೊನೆಗೆ ಈಕ್ವೇಷನ್ನ ಬರಿಬೋದು. ಸೊ ಎನರ್ಜಿ ತೊಗೊಂಡಿದ್ದಾರೆ ಅಂದರೆ ನ್ಯೂ ಅಂದರೆ ಇಲ್ಲಿ ಡಿನಾಮಿನೇಟರ್ಗೆ ಹೆಚ್ಚು ಬರಿಬೋದು, ಇಲ್ಲ ಈ ಕಡೆನೇ ತೊಗೊಂಡಿದ್ದಾರೆ ಅಂದರೆ ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಎನರ್ಜಿ. ಸೊ ಯಾವಾಗ ಅದು ಟ್ರಾನ್ಸಿಷನ್ ಆಗುತ್ತೆ ಫ್ರಮ್ ಜೆ ಸ್ಟೇಟ್ ಟು J-1 ಅಂದರೆ ಹೈಯರ್ ಎನರ್ಜಿ ಸ್ಟೇಟಿಂದ ಲೋಯರ್ ಎನರ್ಜಿ ಸ್ಟೇಟ್ಗೆ ಟ್ರಾನ್ಸಿಷನ್ ಆಗ್ತಿದೆ. ಸೊ ಎನರ್ಜಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು h² / 2I J × J+1 ಅಂದರೆ ಫಾರ್ J ಸ್ಟೇಟ್ ಮೈನಸ್ ಆಫ್ J-1 ಸ್ಟೇಟ್ಗೆ J ಇರೋ ಹತ್ರ ಎಲ್ಲ J-1 ಹಾಕ್ಕೊಬೇಕು. ಅಂದರೆ ಹಿಂದಿನ ಈಕ್ವೇಷನ್, ಒಂದು ಸೆಕೆಂಡ್ ನೀವು ಹಿಂದಿನ ಸ್ಲೈಡಲ್ಲಿ ಎನರ್ಜಿ ಈಕ್ವೇಷನನ್ನು ನೋಡಿ. ದಟ್ ಈಸ್ ಎನರ್ಜಿ ಈಕ್ವೇಷನ್ is equal to J × J+1 h² / 2I. ಹಿಯರ್ ನೀವು ಜೆಗೆ ಈಕ್ವೇಷನ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಜೆ ಒಂದು ಸರಿ ಜೆ ಹಾಕ್ತೀರಾ, ಮತ್ತೊಂದು ಸರಿ J-1 ಹಾಕ್ತೀರಾ. ಸೊ J ಸ್ಟೇಟ್ ಟು J-1 ಸ್ಟೇಟ್ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ದೆನ್ ವಿ ಗೆಟ್ h² × J / I. ಸೊ ಹೆಚ್ಚನ್ನು ಡಿನಾಮಿನೇಟರ್ಗೆ ತಗೊಳ್ಬರ್ಬೋದು. ನ್ಯೂ ಇಸ್ ಈಕ್ವಲ್ ಟು h² ಕ್ಯಾನ್ ಬಿ ರಿಟರ್ನ್ ಆಸ್ h / 2π. ಸೊ ಸ್ಕ್ವೇರ್ ಇರುತ್ತೆ, ಒಂದು h ಕ್ಯಾನ್ಸಲ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ನ್ಯೂ ಇಸ್ ಈಕ್ವಲ್ ಟು hj / 4π² ಸಿಗುತ್ತೆ. ಅಥವಾ ನ್ಯೂ ಇಸ್ ಈಕ್ವಲ್ ಟು ಅಂದರೆ ಫ್ರೀಕ್ವೆನ್ಸಿ ಆಫ್ ಎಮಿಟೆಡ್ ಆರ್ ಅಬ್ಸಾರ್ಬ್ಡ್ ರೇಡಿಯೇಷನ್, ಪರ್ಟಿಕ್ಯುಲರ್ ಆಗಿ ರೊಟೇಷನಲ್ ಸ್ಪೆಕ್ಟ್ರಮಲ್ಲಿ. ಸೊ J × μ0 ವೇರ್ J is equal to 0, 1, 2, 3 ಎನರ್ಜಿ ಲೆವೆಲ್ಸ್ ಆ್ಯಂಡ್ μ0
ಎಚ್ ಡಿವೈಡೆಡ್ ಬೈ 4π² ಈ ಟರ್ಮನ್ನು ಎಚ್ ಡಿವೈಡೆಡ್ ಬೈ 4π² ನ್ಯೂ ನಾಟ್ ಅಂತ ಕರೆದಿದ್ದಾರೆ. ಇದಿಷ್ಟು frequency of rotational spectra nu naught is equal to h divided by 4π². So next ನೋಡಿ representation of rotational energy levels and rotational spectrum ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಇದೇ ಇಕ್ವೇಷನ್ನು ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತ ಹೇಳುತ್ತೆ. ನೆಕ್ಸ್ಟು ಹೇಗೆ ನಾವು ರೊಟೇಷನಲ್ ಎನರ್ಜಿ ಲೆವೆಲನ್ನು ಮತ್ತು ರೊಟೇಷನಲ್ ಸ್ಪೆಕ್ಟ್ರಮನ್ನು ರೆಪ್ರೆಸೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಫಾರ್ ರೊಟೇಷನಲ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅದು ಎಮಿಷನ್ ಸ್ಪೆಕ್ಟ್ರಾ ಅಂದರೆ J to J-1 ಸ್ಟೇಟ್. ಹಿಯರ್ ಅದೇ ಥರ ನಾವು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು ವೆನ್ ಟ್ರಾನ್ಸಿಷನ್ ಅಕರ್ಸ್ ಫ್ರಮ್ J to J+1 ಅಂದರೆ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಹಿಯರ್ ಲೋಯರ್ ಎನರ್ಜಿ ಲೆವೆಲ್ ಈಸ್ J, ಟ್ರಾನ್ಸಿಷನ್ ಆಗ್ತಿರೋದು J+1 ಸ್ಟೇಟ್ಗೆ ಅಂದರೆ ಹೈಯರ್ ಎನರ್ಜಿ ಸ್ಟೇಟ್ಗೆ. ದೆನ್ ವಿ ಗೆಟ್ ಅಬ್ಸಾರ್ಪ್ಷನ್ ರೇಡಿಯೇಷನ್ ಫ್ರೀಕ್ವೆನ್ಸಿ J+1 ಟು J ಸ್ಟೇಟ್. ದೆನ್ ಸಿಂಪ್ಲಿಫೈ ಮಾಡಿ ದೆನ್ h ಡಿವೈಡೆಡ್ ಬೈ 4π² ಇಂಟು J+1 ನಮಗೆ ಬರುತ್ತೆ ಸಿಂಪ್ಲಿಫೈ ಮಾಡಿದ್ರೆ. ಹಾಗಾದರೆ ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಫ್ರೀಕ್ವೆನ್ಸಿ ಆಫ್ ಸ್ಪೆಕ್ಟ್ರಲ್ ಲೈನ್. ಅದರಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಲ್ ಲೈನ್ದು ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ. ಹಿಂದೆ ಹೇಳಿದ್ದು ಎಮಿಷನ್ ಸ್ಪೆಕ್ಟ್ರಮ್. ಹಾಗಾದರೆ ಈ ಡಯಾಗ್ರಾಮಲ್ಲಿ ನಮಗೆ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಕರೆಸ್ಪಾಂಡಿಂಗ್ J ವ್ಯಾಲ್ಯೂ ಇಲ್ಲಿ ರೊಟೇಷನಲ್ ಕ್ವಾಂಟಮ್ ನಂಬರ್ಸ್, ದೆನ್ ಕರೆಸ್ಪಾಂಡಿಂಗ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ದೀಸ್ ಆರ್ ರೊಟೇಷನಲ್ ಎನರ್ಜಿ ಲೆವೆಲ್ಸ್. ಹಾಗೆ ನಮಗೆ ಡಯಾಗ್ರಾಮಲ್ಲೂ ಕೂಡ ಗೊತ್ತಾಗುತ್ತೆ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಆರ್ ನಾಟ್ ಈಕ್ವಲಿ ಸ್ಪೇಸಡ್. ರೊಟೇಷನಲ್ ಎನರ್ಜಿ ಲೆವೆಲ್ಸು ಈಕ್ವಲ್ ಆಗಿ ಸ್ಪೇಸ್ ಆಗಿರೋದಿಲ್ಲ ಅಥವಾ ಇರಲ್ಲ. ಬಟ್ ಡಿಫ್ರೆನ್ಸ್ ಇನ್ ಎನರ್ಜಿ ಗೋಸ್ ಆನ್ ಇನ್ಕ್ರೀಸಿಂಗ್ ಆ್ಯಸ್ ವ್ಯಾಲ್ಯೂ ಆಫ್ J ಇನ್ಕ್ರೀಸಸ್. ನೋಡಿ, ಡಿಫ್ರೆನ್ಸ್ ಇನ್ ಎನರ್ಜಿ ಬಿಟ್ವೀನ್ ದ ಟು ಕಾನ್ಸಿಕ್ಯೂಟಿವ್ ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಸ್ J ವ್ಯಾಲ್ಯೂ ಇನ್ಕ್ರೀಸಸ್. ಇದಿಷ್ಟು ರೊಟೇಷನಲ್ ಎನರ್ಜಿ ಲೆವೆಲ್ಸ್. ನೆಕ್ಸ್ಟು ರೊಟೇಷನಲ್ ಸ್ಪೆಕ್ಟ್ರಮ್ ಅಥವಾ ರೊಟೇಷನಲ್ ಸ್ಪೆಕ್ಟ್ರಮ್ ಲೈನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ, ಹೇಗೆ ಅವು ಇರುತ್ತವೆ ಅಂತ ಹೇಳ್ಬಿಟ್ಟು. ಸೊ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಆರ್ ನಾಟ್ ಈಕ್ವಲಿ ಸ್ಪೇಸ್ಡ್ ಅಂತ ಗೊತ್ತಾಯಿತು ನಮಗೆ. ಬಟ್ ರೊಟೇಷನಲ್ ಲೈನ್ಸ್, ರೊಟೇಷನಲ್ ಸ್ಪೆಕ್ಟ್ರಲ್ ಲೈನ್ಸ್ ಆರ್ ಈಕ್ವಲಿ ಸ್ಪೇಸ್ಡ್ ಅಂತ ಹೇಳ್ಬೋದು ನಾವು. ಹೇಗೆ? ಇದು ರೊಟೇಷನಲ್ ಸ್ಪೆಕ್ಟ್ರಮ್. ನೋಡಿ, ಈ ರೊಟೇಷನಲ್ ಸ್ಪೆಕ್ಟ್ರಮಲ್ಲಿ ಲೈನ್ಸು ಈಕ್ವಲ್ ಆಗಿ ಇರುತ್ತೆ ಅಂತ ಹೇಳಿ. ಹಾಗಾದರೆ ಫಾರ್ J is equal to 0 ಕರೆಸ್ಪಾಂಡಿಂಗ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಿದ್ದಾರೆ ಅವುಗಳ ಫ್ರೀಕ್ವೆನ್ಸಿನ. ದೆನ್ ನಮಗೆ ನ್ಯೂ ನಾಟ್, 2 ನ್ಯೂ ನಾಟ್, 3 ಆ್ಯಂಡ್ 4 ಇದೇ ಥರ ಬರುತ್ತೆ. ಒಟ್ಟಾರೆ ಡಿಫ್ರೆನ್ಸ್ ಬಿಟ್ವೀನ್ ದ ಟು ಕಾನ್ಸಿಕ್ಯೂಟಿವ್ ಎನರ್ಜಿ ಲೆವೆಲ್ಸ್, ಸ್ಪೆಕ್ಟ್ರಲ್ ಲೈನ್ಸ್ ಫ್ರೀಕ್ವೆನ್ಸಿ, ಡಿಫ್ರೆನ್ಸ್ ಇನ್ ಫ್ರೀಕ್ವೆನ್ಸಿ ಬಿಟ್ವೀನ್ ದ ಟು ಕಾನ್ಸಿಕ್ಯೂಟಿವ್ ಲೈನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನ್ಯೂ ನಾಟ್ ಅಷ್ಟೇ ಬರುತ್ತೆ. ಹಾಗಾಗಿ ದ ಸ್ಪೇಸಿಂಗ್ ಇನ್ ಲೈನ್ಸ್ ಇನ್ ರೊಟೇಷನಲ್ ಸ್ಪೆಕ್ಟ್ರಮ್ ಈಸ್ ಸೇಮ್ ಅಂತ, ಅಥವಾ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ರೊಟೇಷನಲ್ ಸ್ಪೆಕ್ಟ್ರಮ್ ಆರ್ ಈಕ್ವಲಿ ಸ್ಪೇಸ್ಡ್, ಬಟ್ ಎನರ್ಜಿ ಲೆವೆಲ್ಸ್ ಆರ್ ನಾಟ್ ಈಕ್ವಲಿ ಸ್ಪೇಸ್ಡ್. ಇದನ್ನು ನೀವು ತಿಳ್ಕೊಂಡಿರಬೇಕು. ನಾನು ಪ್ರತಿ ಸಾರಿ ಎಲ್ಲ ಲೆಸನ್ನಲ್ಲೂ ನಿಮಗೆ ರೆಫರೆನ್ಸ್ ಟೆಕ್ಸ್ಟ್ ಬುಕ್ಕು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅದೇ ರೀತಿ ಮತ್ತೊಂದು ಸಾರಿ ನಿಮಗೆ ಹೇಳ್ತೀನಿ. ಇದಕ್ಕೆ ನೋಡಿ, ಇದು ರಿಫ್ರೆಷರ್ ಕೋರ್ಸ್ ಇನ್ ಫಿಸಿಕ್ಸ್ ವಾಲ್ಯೂಮ್ 2 CL ಅರೋರಾದವ್ರದ್ದು. ಇದು ವಾಲ್ಯೂಮ್ 2ನಲ್ಲಿ ಬರುತ್ತೆ ಈ ಕಾನ್ಸೆಪ್ಟು. ದೆನ್ ಕಾಲೇಜ್ ಫಿಸಿಕ್ಸ್ ಎಗೇನ್ ವಾಲ್ಯೂಮ್ 3ನಲ್ಲಿ,
ಇಷ್ಟೆಲ್ಲ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು. ನಿಮ್ಮ ಇನ್ನೂ ಹೆಚ್ಚಿನ ವಿಷಯ ಬೇಕಂತ ಅಂದರೆ ಮತ್ತು ಸ್ಟಡಿ ಮೆಟೀರಿಯಲಲ್ಲಿ ಕೂಡ ನಾನು ಆದಷ್ಟು ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಾಗಾಗಿ ಇದಿಷ್ಟು ಮಾಲಿಕ್ಯುಲರ್ ಸ್ಪೆಕ್ಟ್ರಮ್. ದೆನ್ ಅದರಲ್ಲೂ ಕೂಡ ರೊಟೇಷ್ನಲ್ ಮೋಷನ್ ಆ್ಯಂಡ್ ರೊಟೇಷ್ನಲ್ ಸ್ಪೆಕ್ಟ್ರಮ್ ಆಫ್ ಮಾಲಿಕ್ಯೂಲ್ಸ್, ಅದರ ಎನರ್ಜಿ ಲೆವೆಲ್ಸ್ ಹೇಗಿರುತ್ತೆ, ದೆನ್ ಫ್ರೀಕ್ವೆನ್ಸಿ ಲೈನ್ ಹೇಗಿರುತ್ತೆ ರೊಟೇಷ್ನಲ್ ಸ್ಪೆಕ್ಟ್ರಮಲ್ಲಿ ಅನ್ನೋದ್ರ ವಿಚಾರನ ಈ ಸೆಷನಲ್ಲಿ ನಾವು ತಿಳ್ಕೊಂಡ್ವಿ. ಥ್ಯಾಂಕ್ ಯು.